ನಮಸ್ಕಾರ, ಸವಾದಿಕ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ವರ್ಲ್ಡ್ನ ಲಾರ್ಜೆಸ್ಟ್ ಓಪನ್ ಏರ್ ಮ್ಯೂಸಿಯಂ ಆದ ಏನ್ಷಂಟ್ ಸಿಟಿ ಆರ್ ಮುವಾಂಗ್ ಬೋರಾನ್. ಮತ್ತೆ ಈ ಪ್ಲೇಸಲ್ಲಿ ತುಂಬಾನೇ ಇಂಡಿಯನ್ ಸಿನಿಮಾ ಶೂಟಿಂಗ್ ಕೂಡ ಆಗಿದೆ. ಇಲ್ಲಿ ಎಂಟೈರ್ ಥಾಯ್ಲೆಂಡ್ನ ಹಿಸ್ಟ್ರಿ ಜಸ್ಟ್ ಒಂದು ದಿನ ಅಲ್ಲಿ ಟ್ರಾವೆಲ್ ಮಾಡಬಹುದು. ರಿಯಲ್ ಥಾಯ್ಲೆಂಡ್ನ ಡಿಫ್ರೆಂಟ್ ಕಾರ್ನರ್ಸ್ ಇಂದ ಇನ್ಸ್ಪೈರ್ ಆಗಿರುವಂಥ ರಾಯಲ್ ಪ್ಲೇಸಸ್, ಏನ್ಷಂಟ್ ಟೆಂಪಲ್ಸ್, ಜಯಂಟ್ ಡ್ರ್ಯಾಗನ್ಸ್, ಬ್ಯೂಟಿಫುಲ್ ಗಾರ್ಡನ್ಸ್ ಎಲ್ಲ ಕೂಡ ಈ ಮ್ಯೂಸಿಯಂ ಅಲ್ಲಿ ನಾವು ನೋಡಬಹುದು. ಮ್ಯೂಸಿಯಂನ ವಿಸಿಟಿಂಗ್ ಅವರ್ಸ್ ಮಾರ್ನಿಂಗ್ 9 AM ಟು ಈವ್ನಿಂಗ್ 7 PM. ಆದಷ್ಟು ಮಾರ್ನಿಂಗ್ ವಿಸಿಟ್ ಮಾಡೋಕ್ಕೆ ಟ್ರೈ ಮಾಡಿ. ವೆದರ್ ಕೂಲ್ ಇರುತ್ತೆ ಮತ್ತು ಫೋಟೋಗ್ರಾಫಿಗೆ ಬೆಸ್ಟ್ ಲೈಟಿಂಗ್ ಸಿಗುತ್ತೆ. ಟಿಕೆಟ್ ಫೀ ಬಂದು ಅಡಲ್ಟ್ಗೆ 700, ಚೈಲ್ಡ್ಗೆ 350 ಥಾಯ್ ಬಾತ್ ಆಗುತ್ತೆ. ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್, ಈ ಮ್ಯೂಸಿಯಂ ತುಂಬಾನೇ ದೊಡ್ಡದಿದೆ. ಕಂಪ್ಲೀಟ್ ವಾಕಿಂಗ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಇಲ್ಲಿ 3 ಆಪ್ಷನ್ಸ್ ಇದೆ. ಫಸ್ಟ್ ಆಪ್ಷನ್ ಟ್ರಾಮ್ ಅಂದರೆ ಬಸ್ ಥರ ಕಾಮನ್ ಗ್ರೂಪಲ್ಲಿ ಕರ್ಕೊಂಡೋಗಿ ತೋರಿಸ್ತಾರೆ. ಸೆಕೆಂಡ್ ಆಪ್ಷನ್ ಟುಕ್ ಟುಕ್. ಥರ್ಡ್ ಆಪ್ಷನ್ ಎಲೆಕ್ಟ್ರಿಕ್ ಬೈಕ್ಸ್, ಬೈಸಿಕಲ್ಸ್ ಮತ್ತು ಗಾಲ್ಫ್ ಕಾರ್ಟ್ನ ರೆಂಟ್ಗೆ ತಗೋಬಹುದು. ಫ್ಯಾಮಿಲಿ ಜೊತೆ ಟ್ರಾವೆಲ್ ಮಾಡ್ತಿದ್ರೆ ಗಾಲ್ಫ್ ಕಾರ್ಟ್ ಬೆಸ್ಟ್ ಆಪ್ಷನ್. ಟಿಕೆಟ್ ಜೊತೆ ನಮಗೆ ಕಂಪ್ಲೀಟ್ ಮ್ಯೂಸಿಯಂನ ರೂಟ್ ಮ್ಯಾಪ್ ಕೊಡ್ತಾರೆ. ಅದರಲ್ಲಿ ಮೇನ್ ಅಟ್ರಾಕ್ಷನ್ಗಳ ರೂಟ್ಸ್ ಹೈಲೈಟ್ ಆಗಿರುತ್ತೆ. ಇಲ್ಲಿನ ಮಸ್ಟ್ ವಿಸಿಟ್ ಅಟ್ರಾಕ್ಷನ್ಸ್ ಅಂದರೆ ಗ್ರ್ಯಾಂಡ್ ಪ್ಯಾಲೇಸ್ ರೆಪ್ಲಿಕಾ, ಸನ್ಪೆಂಟ್ ಪ್ರಶಾಂತ್ ಪ್ಯಾಲೇಸ್, ಫ್ಲೋಟಿಂಗ್ ಮಾರ್ಕೆಟ್, ಪವಿಲಿಯನ್ ಆಫ್ ಎನ್ಲೈಟೆಂಡ್, ಏನ್ಷಂಟ್ ಥಾಯ್ ವಿಲೇಜಸ್, ಮೈಥಿಕಲ್ ಸ್ಟ್ಯಾಚ್ಯೂಸ್, ಪೀಸ್ಫುಲ್ ಗಾರ್ಡನ್ಸ್, ಟ್ರೆಡಿಷನಲ್ ಬ್ರಿಡ್ಜಸ್. ಫೋಟೋಗ್ರಫಿ ಲವರ್ಸ್ಗೆ ಇದು ಒಂದು ಪ್ಯಾರಡೈಸ್. ಇನ್ಸ್ಟಾಗ್ರಾಮ್ ರೀಲ್ಸ್, ಯೂಟ್ಯೂಬ್ ಸಿನಿಮ್ಯಾಟಿಕ್ ಶಾರ್ಟ್ಸ್ಗೆ ಪರ್ಫೆಕ್ಟ್ ಡೆಸ್ಟಿನೇಷನ್. ಫಸ್ಟ್ ನಾವು ವಿಸಿಟ್ ಮಾಡಿದ್ದು ಥಾಯ್ ಟ್ರೆಡಿಷನಲ್ ಡ್ಯಾನ್ಸ್ ಆ್ಯಂಡ್ ಮುಯ್ ಥಾಯ್ ಶೋಗೆ. ಈ ಶೋ ಪರ್ ಡೇಗೆ 4 ಶೋಸ್ ಇರುತ್ತೆ. ಈ ಶೋ ಮ್ಯಾಕ್ಸಿಮಮ್ 10 to 15 ಮಿನಿಟ್ಸ್ ಇರುತ್ತೆ. ಆದಷ್ಟು ಬೇಗ ಹೋದರೆ ಫ್ರಂಟ್ ರೋ ಇಂದ ಶೋ ನೋಡಬಹುದು. ಒರಿಜಿನಲ್ ಥಾಯ್ ಟ್ರೆಡಿಷನ್ ಡ್ಯಾನ್ಸ್ ಆ್ಯಂಡ್ ಬಾಕ್ಸಿಂಗ್ ಹತ್ರದಿಂದ ನೋಡೋಕೆ ತುಂಬಾನೇ ಚೆನ್ನಾಗಿತ್ತು. ಶೋ ಮುಗಿದ್ಮೇಲೆ ಅವ್ರ ಜೊತೆ ನಾವು ಈ ಥರ ಫೋಟೋ ಕೂಡ ತೆಗೆಸ್ಕೋಬಹುದು. ನೆಕ್ಸ್ಟ್ ನಾವು ನೋಡೋಕ್ಕೆ ಹೋದ್ವಿ ಫ್ಲೋಟಿಂಗ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಶೋ. ಈ ಶೋ ಕೂಡ ಪರ್ ಡೇಗೆ 4 ಶೋಸ್ ಇರುತ್ತೆ. ಈ ಶೋನಲ್ಲಿ ಥಾಯ್ ಟ್ರೆಡಿಷನ್ ಕಲ್ಚರ್ ಬಗ್ಗೆ ಸ್ಟೋರಿ ಥ್ರೂ ಪರ್ಫಾರ್ಮ್ ಮಾಡ್ತಾರೆ. ಈ 2 ಶೋಗೆ ಟಿಕೆಟ್ ಫೀ ಫ್ರೀ ಇರುತ್ತೆ. ಮತ್ತೆ ಈ 2 ಶೋನ ಟೈಮಿಂಗ್ಸ್ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿದ್ದೀವಿ. ಇದು ಬುದ್ಧವಾಸ್ ಆಫ್ ಅನಂತ್ ಯೂನಿವರ್ಸ್. ಈ ಪ್ಲೇಸನ್ನು ಮೇನ್ಲಿ 3 ರೀಸನ್ಸ್ಗಾಗಿ ಕಟ್ಟಿದ್ದಾರೆ. ಮೊದಲನೆಯದು ಬುದ್ಧಿಸಂನಲ್ಲಿ ಯೂನಿವರ್ಸ್ ಬಗ್ಗೆ ಇರುವ ಕಾನ್ಸೆಪ್ಟನ್ನು ವಿಸಿಟರ್ಸ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ. ಸೆಕೆಂಡ್ ರೀಸನ್ ಲಾರ್ಡ್ ಬುದ್ಧ ಅವರ ಪವಿತ್ರ ಅವಶೇಷಗಳನ್ನು ಪ್ರಿಸರ್ವ್ ಮಾಡೋಕ್ಕೆ. ಥರ್ಡ್ ರೀಸನ್ ಬುದ್ಧ ಅವರ ಎಂಟೈರ್ ಲೈಫ್ ಜರ್ನಿಯನ್ನು ಸ್ಟ್ಯಾಚ್ಯೂಸ್ ಮತ್ತು ಬ್ಯೂಟಿಫುಲ್ ಡಿಸ್ಪ್ಲೇಸ್ ಮೂಲಕ ತೋರ್ಸಕ್ಕೆ. ಹಾಗಾಗಿ ಇದು ಕೇವಲ ಟೆಂಪಲ್ ಅಲ್ಲ, ಬುದ್ಧಿಸಂ ಬಗ್ಗೆ ಲರ್ನ್ ಮಾಡೋಕ್ಕೆ ಮತ್ತು ಬುದ್ಧ ಅವರ ಲೈಫನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಇರುವ ಒಂದು ವೆರಿ ಸ್ಪೆಷಲ್ ಸ್ಪಿರಿಚುವಲ್ ಪ್ಲೇಸ್. ಇವಾಗ ನೋಡ್ತಾ ಇದ್ದೀರಾ ಸನ್ಪೆಟ್
ಪ್ರಸಾದ್ ಪ್ಯಾಲೇಸ್. ಈ ಪ್ಯಾಲೇಸ್ ಅಯೋಧ್ಯೆಯ ರಾಯಲ್ ಪ್ಲೇಸ್ನ ರೀಕನ್ಸ್ಟ್ರಕ್ಷನ್ ಆಗಿದೆ. ಅಂದರೆ ಒರಿಜಿನಲ್ ಪ್ಯಾಲೇಸ್ ಹೇಗಿತ್ತೋ ಅದೇ ರೀತಿ ಡಿಸೈನ್ ಅಂಡ್ ಸೇಮ್ ಸೈಜ್ನಲ್ಲಿ ಕಟ್ಟಿದ್ದಾರೆ. ಅಯೋಧ್ಯೆಯ ಕಿಂಗ್ಡಮ್ನ ಹಿಸ್ಟ್ರಿ ಅಂಡ್ ರಾಯಲ್ ಆರ್ಕಿಟೆಕ್ಚರ್ ಇಲ್ಲಿ ನಾವು ನೋಡಬಹುದು. ನೆಕ್ಸ್ಟ್ ನಾವು ವಿಸಿಟ್ ಮಾಡಿದ್ವಿ ಮೌಂಟ್ ಸುಮೇರು ಅಥವಾ ಸುಮೇರು ಮೌಂಟೇನ್. ಬುದ್ಧಿಸಮ್ ಅಂಡ್ ಹಿಂದೂ ಮೈಥಾಲಜಿ ಎರಡರಲ್ಲೂ ಇದನ್ನ ಯೂನಿವರ್ಸ್ನ ಸೆಂಟರ್ ಅಥವಾ ವರ್ಲ್ಡ್ನ ಪಿಲ್ಲರ್ ಅಂತ ನಂಬ್ತಾರೆ. ಪುರಾಣಗಳ ಪ್ರಕಾರ ಈ ಮೌಂಟೇನ್ ಅನ್ನ ಅನೊಂದ ಅನ್ನೋ ದೈವಿಕ ಮೀನು ರಕ್ಷಣೆ ಮಾಡ್ತಿರ್ತಂತೆ. ಅದಕ್ಕೆ ಇದು ನೀರಿನ ಮೇಲ್ಭಾಗದಲ್ಲಿ ನಿಂತಿರುವಂತೆ ಕಟ್ಟಿದ್ದಾರೆ. ಮೌಂಟ್ ಸುಮೇರು ಸುತ್ತಲೇ ದೇವರುಗಳು, ಸ್ವರ್ಗಲೋಕ ಮತ್ತೆ ಬೇರೆ ಲೋಕಗಳು ಇವೆ ಎಂದು ನಂಬಿಕೆ ಇದೆ. ಈ ಮಾಡೆಲ್ ಮೂಲಕ ಬುದ್ಧಿಸಂನಲ್ಲಿ ಯೂನಿವರ್ಸ್ ಅನ್ನ ಹೇಗೆ ಕಲ್ಪಿಸಿದ್ದಾರೆ ಅನ್ನೋದನ್ನ ವಿಸಿಟರ್ಸ್ಗೆ ತುಂಬಾ ಬ್ಯೂಟಿಫುಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇವಾಗ ನೋಡ್ತಾ ಇದ್ದೀರಾ ಪವಿಲಿಯನ್ ಆಫ್ ದ ಎನ್ಲೈಟೆಂಡ್. ಇದು ನೀರಿನ ಮಧ್ಯದಲ್ಲಿ ಕಟ್ಟಿರುವ ಒಂದು ಬ್ಯೂಟಿಫುಲ್ ಬುದ್ಧಿಸ್ಟ್ ಮಂಟಪ. ಈ ಪ್ಲೇಸ್ನ ಸ್ಪೆಷಲ್ ಅಟ್ರಾಕ್ಷನ್ ಏನಂದ್ರೆ ಇದರ ಆರ್ಕಿಟೆಕ್ಚರ್ನಲ್ಲಿ ಥಾಯ್ಲ್ಯಾಂಡ್, ಮಯನ್ಮಾರ್ ಮತ್ತೆ ಚೀನಾ ಈ 3 ದೇಶಗಳ ಆರ್ಕಿಟೆಕ್ಚರ್ ಸ್ಟೈಲ್ ಅನ್ನ ಒಟ್ಟಿಗೆ ಕಂಬೈನ್ ಮಾಡಿದ್ದಾರೆ. ಈ ಪವಿಲಿಯನ್ ಆರ್ ಮಂಟಪ ಕೇವಲ ನೋಡಲು ಬ್ಯೂಟಿಫುಲ್ ಆಗಿರೋದಷ್ಟೇ ಅಲ್ಲ, ಬುದ್ಧಿಸಂನಲ್ಲಿ ಜ್ಞಾನೋದಯ ಪಡೆದ ಅರ್ಹರಿಗೆ ಗೌರವ ಸಲ್ಲಿಸುವ ಪವಿತ್ರ ಸ್ಥಳ ಕೂಡ ಆಗಿದೆ. ಈ ಲೊಕೇಶನ್ಸ್ಗೆ ರೀಚ್ ಆಗೋ ಡೈರೆಕ್ಷನ್ಸ್ ಮತ್ತೆ ಲೊಕೇಶನ್ ಡೀಟೇಲ್ಸ್ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿದ್ದೀವಿ. ಇಂಟ್ರೆಸ್ಟೆಡ್ ಇರೋರು ಚೆಕ್ ಮಾಡಿ. ಇಲ್ಲಿನ ರಾಯಲ್ ಪ್ಲೇಸ್ ಬ್ಯಾಕ್ಗ್ರೌಂಡ್ಸ್, ಬ್ರಿಡ್ಜಸ್ ಅಂಡ್ ಟೆಂಪಲ್ಸ್, ಸಿನಿಮ್ಯಾಟಿಕ್ ವಿಜುವಲ್ಸ್ಗೆ ತುಂಬಾನೇ ಪರ್ಫೆಕ್ಟ್ ಆಗಿತ್ತು. ತುಂಬ ಇಂಡಿಯನ್ ಮೂವಿ ಸಾಂಗ್ಸ್, ಟೆಲಿವಿಷನ್ ಕಮರ್ಷಿಯಲ್ಸ್ ಅಂಡ್ ಟ್ರಾವೆಲ್ ಸೀಕ್ವೆನ್ಸಸ್ ಇಲ್ಲಿ ಫಿಲ್ಮಿಂಗ್ ಮಾಡಿದ್ದಾರೆ. ಈ ಏನ್ಷಿಯಂಟ್ ಸಿಟಿಗೆ ಮತ್ತೆ ಇಂಡಿಯನ್ ಮೂವೀಸ್ಗೆ ತುಂಬಾನೇ ಕನೆಕ್ಷನ್ ಇದೆ. ಇಷ್ಟೆಲ್ಲ ಬ್ಯೂಟಿಫುಲ್ ಲೊಕೇಶನ್ಸ್ನ ನೋಡಿದ್ಮೇಲೆ ಲಾಸ್ಟಲ್ಲಿ ಥ್ರಿಲ್ಲಿಂಗ್ ಕೊಡೋ ಅಂತ ಲೊಕೇಶನ್ ಈ ಗೋಸ್ಟ್ ಮ್ಯೂಸಿಯಂ. ಇಲ್ಲಿ ಥಾಯ್ ಕಲ್ಚರ್, ಗೋಸ್ಟ್ ಸ್ಟೋರೀಸ್, ಹೆವೆನ್ ಹಿಲ್, ಬಿಲೀಫ್ಸ್ ಇದನ್ನೆಲ್ಲ ರೆಪ್ರೆಸೆಂಟ್ ಮಾಡುತ್ತೆ. ಡಾರ್ಕ್ ಲೈಟ್ನಿಂಗ್, ಸ್ಪೂಕಿ ಸೌಂಡ್ಸ್ ಮತ್ತು ರಿಯಲಿಸ್ಟಿಕ್ ಸ್ಟ್ಯಾಚ್ಯೂನ ನೋಡಿದರೆ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಇದು ರಿಯಲ್ ಹಂಟೆಡ್ ಪ್ಲೇಸ್ ಅಲ್ಲ, ಎಜುಕೇಷನ್ ಮತ್ತು ಎಂಟರ್ಟೈನ್ಮೆಂಟ್ ಕಂಬೈನ್ ಮಾಡಿದ ಮ್ಯೂಸಿಯಂ. ಈ ಮ್ಯೂಸಿಯಂ ಹಿಸ್ಟ್ರಿ ಬಗ್ಗೆ ಹೇಳೋದಾದರೆ ಮುವಾಂಗ್ ಬೋರಾನ್ ಅಂದರೆ ಏಷ್ಯಂಟ್ ಸಿಟಿ, ಪ್ರಾಚೀನ ನಗರ ಅಂತ ಅರ್ಥ. ಇರವಾನ್ ಮ್ಯೂಸಿಯಂ ಕ್ರಿಯೇಟರ್ ಆದ ಲೇಕ್ ವಿರಿಯಾಪನ್ ಅವರು ಈ ಮ್ಯೂಸಿಯಂನ ಕ್ರಿಯೇಟರ್ ಕೂಡ. 1963ಯಲ್ಲಿ ಅವರು ಈ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ರು. ಅವರ ಡ್ರೀಮ್ ಏನಂದರೆ ಥಾಯ್ ಕಲ್ಚರ್ ಮತ್ತು ಹಿಸ್ಟ್ರಿ ಫ್ಯೂಚರ್ ಜನರೇಷನ್ಸ್ಗೆ ಪ್ರಿಸರ್ವ್ ಮಾಡಬೇಕು ಅಂತ. ಮ್ಯೂಸಿಯಂ ಆಲ್ಮೋಸ್ಟ್ 320 ಏಕರ್ಸ್ ಏರಿಯಾ ಕವರ್ ಮಾಡುತ್ತೆ. ಥಾಯ್ಲ್ಯಾಂಡ್ ಕಂಟ್ರಿ ಶೇಪಲ್ಲಿ ಈ ಮ್ಯೂಸಿಯಂನ ಡಿಸೈನ್ ಮಾಡಿದ್ದಾರೆ. ಇಲ್ಲಿ 120+ ಹಿಸ್ಟೋರಿಕಲ್ ಮೊನೊಮೆಂಟ್ಸ್ ಇದೆ. ಕೆಲವು ಒರಿಜಿನಲ್ ಮೊನೊಮೆಂಟ್ಸ್ನ ಎಕ್ಸಾಕ್ಟ್ ರೆಪ್ಲಿಕಾಸ್ ಮತ್ತೆ ಕೆಲವು ಒರಿಜಿನಲ್ ಬಿಲ್ಡಿಂಗ್ಸ್ನ ರೀಲೊಕೇಟ್ ಮಾಡಿದ್ದಾರೆ. ಹಿಸ್ಟ್ರಿ ಬುಕ್ ಓದೋದಕ್ಕಿಂತ ಹಿಸ್ಟ್ರಿನ ಲೈವ್ ಎಕ್ಸ್ಪೀರಿಯನ್ಸ್ ಮಾಡೋದು ಇಲ್ಲಿ ಪಾಸಿಬಲ್. ಹೋಪ್ ಯು ವ್ಯೂವರ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀವಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ವಿತ್ ಅಮೇಜಿಂಗ್ ಥಾಯ್ಲ್ಯಾಂಡ್ ಎಕ್ಸ್ಪೀರಿಯನ್ಸ್.